ನಮಸ್ಕಾರ ಸ್ನೇಹಿತರೆ, ದಸರಾ ಹಬ್ಬರ ಜೋರಾಗಿದೆ. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಮೊಬೈಲ್ಗಳದ್ದು ಭರ್ಜರಿ ಶಾಪಿಂಗ್ ನಡೀತಾ ಇದೆ. ಆದರೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಫೋನ್ ತಗೋಬೇಕಂದ್ರೆ ಸಾಕು, ಮೊದಲು ಕೇಳೋದು ಹಳೆ ಫೋನ್ ಇದ್ದರೆ ಎಕ್ಸ್ಚೇಂಜ್ ಆಫರ್ ಇದೆ ಅಂತ. ಎಕ್ಸ್ಚೇಂಜ್ ಮಾಡಿದ್ರೆ ಭಾರಿ ಡಿಸ್ಕೌಂಟ್ ಕೊಡ್ತೀವಿ ಎಕ್ಸ್ಟ್ರಾ ಅಂತಲೂ ಹೇಳ್ತಾರೆ. ಭಾರತದಲ್ಲಿ ಈ ಥರ ಪ್ರತಿ ವರ್ಷ 2-4 ಕೋಟಿ ಮೊಬೈಲ್ಗಳು ಎಕ್ಸ್ಚೇಂಜ್ ಆಗ್ತಾ ಇದ್ದಾವೆ. ಹೋಗ್ತಾ ಹೋಗ್ತಾ ಈ ಟ್ರೆಂಡ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಪ್ರತಿ ವರ್ಷ ಈಗ ಫೋನ್ ಅಪ್ಗ್ರೇಡ್ ಮಾಡೋದ್ರಿಂದ ಎಕ್ಸ್ಚೇಂಜ್ ಕೊಟ್ಬಿಟ್ಟು ಹೊಸ ತಗೊಳ್ತಾ ಇದ್ದಾರೆ. ಆದರೆ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಈ ಹಳೆ ಫೋನ್ ತಗೊಂಡು ಏನು ಮಾಡ್ತಾರೆ? ನಿಮ್ಮ ಫೋನ್ ತಗೊಂಡು ಯೋಚನೆ ಮಾಡಿದ್ದೀರಾ? ಹಳೆ ಕವರ್ ತೆಗೆದು ಹೊಸ ಕವರ್ ಹಾಕಿ ಮಾರಾಟ ಮಾಡ್ಬಿಡೋಕ್ಕಾಗತ್ತಾ ಜನಕ್ಕೆ? ಆಗ ತಗೊಂಡವ್ರಿಗೆ ಸೆಕೆಂಡ್ ಹ್ಯಾಂಡ್ ಫೋನ್ ಸಿಕ್ತಂಗೆ ಆಗಲ್ವಾ? ಅಥವಾ ಅದರಲ್ಲಿರೋ ಪಾರ್ಟ್ಸ್ ತೆಗೆದು ಬೇರೆ ಫೋನ್ಗೆ ಹಾಕ್ತಾರ, ಅವಾಗಲೂ ಕೂಡ ಸೆಕೆಂಡ್ ಹ್ಯಾಂಡ್ ಪಾರ್ಟ್ಸ್ ಆಗಲ್ವಾ ಅದು? ಬನ್ನಿ, ಹಾಗಾದರೆ ನೀವು ಬೇಡ ಅಂತ ಕೊಟ್ಟ ನಿಮ್ಮ ಈ ಹಳೆ ಫೋನ್ ಅದರ ಹಣೆ ಬರ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು, ದಿಗ್ಭ್ರಮೆ ಕೂಡ ಆಗ್ಬೋದು. ಹಾಗಾಗಿ ಕಡೆ ತನಕ ಈ ವರದಿಯನ್ನು ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥ ನಮ್ಮ ಪ್ರೀತಿಯ ಸ್ನೇಹಿತರಲ್ಲಿ, ವೀಕ್ಷಕರಲ್ಲಿ ಮನವಿ, ಸಬ್ಸ್ಕ್ರೈಬ್ ಬಟನ್ ಇಲ್ಲೇ ಇದೆ ವಿಡಿಯೋ ಕೆಳಗಡೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ಎರಡನ್ನು ಕೂಡ ನೀವು ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಅದೇ ನೀವು ನಮಗೆ ಕೊಡೋ ದೊಡ್ಡ ಶಕ್ತಿ. ಈಗ ಬನ್ನಿ ವರದಿಯನ್ನು ಶುರು ಮಾಡೋಣ. ಸ್ನೇಹಿತರೆ, ಎಕ್ಸ್ಚೇಂಜ್ ಕೊಡಬೇಕಾದ್ರೆ ಆನ್ಲೈನಲ್ಲಾದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಕಾಮರ್ಸ್ ಸಂಸ್ಥೆಗಳೇ ತಗೊಂಡು ಹೋಗ್ತಾರೆ. ಇಲ್ಲಾಂದರೆ ಕೆಲವೊಂದ್ಸಲ ಅವರು ಟೈಅಪ್ ಆಗಿರ್ತಾರೆ, ಕ್ಯಾಶಿಫೈ ಅವರೊಟ್ಟಿಗೆಲ್ಲ ಟೈಅಪ್ ಆಗಿರ್ತಾರೆ. ಆಫ್ಲೈನಲ್ಲೂ ಕೂಡ ನೀವು ಕ್ಯಾಶಿಫೈ ಹತ್ರ ಹೋಗ್ಬೋದು, ಬಡ್ಲಿ, ಇನ್ಸ್ಟಾ ಕ್ಯಾಶ್, ಹಾಗೆ ಯಂತ್ರ, ಈ ಫ್ಲಿಪ್ಕಾರ್ಟ್ದೇ ಕಂಪನಿ, ಇವರೆಲ್ಲ ತಗೊಳ್ತಾರೆ. ಕ್ಯಾಶಿಫೈ ಆನ್ಲೈನ್ ಆಫ್ಲೈನ್ ಎರಡೂ ಕಡೆ ಇದೆ. ಅವರು ಬಿಗ್ ಪ್ಲೇಯರ್. ಅವರು ಈ ಬೇರೆ ಬೇರೆ ಮೊಬೈಲ್ ಕಂಪನಿಗಳೊಂದಿಗೆ ಟೈಅಪ್ ಕೂಡ ಮಾಡ್ಕೊಂಡಿದ್ದಾರೆ. ಆನ್ಲೈನ್ದು ಕೂಡ ಅವ್ರ ಥ್ರೂ ಮಾಡಿಸ್ತಾರೆ. ಭಾರತದ ಸುಮಾರು 100 ನಗರಗಳಲ್ಲಿ 200ಕ್ಕೂ ಅಧಿಕ ಸ್ಟೋರ್ಗಳನ್ನು ಹೊಂದಿದ್ದಾರೆ. ಇಲ್ಲಿ ನೀವು ಮೊದಲು ಫೋನ್ ಕೊಟ್ಟಾಗ ಆಬ್ವಿಯಸ್ಲಿ ಫೋನ್ ಕಂಡೀಷನ್ ಚೆಕ್ ಮಾಡ್ತಾರೆ. ಏನಾದರೂ ಡ್ಯಾಮೇಜ್ ಇದೆಯಾ, ಡೆಂಟ್ ಇದೆಯಾ, ಸೌದು ಹೋಗಿದೆಯಾ, ಸೈಡ್ ಬಟನ್ ಏನಾದರೂ ಹಾಳಾಗಿದೆಯಾ, ಡಿಸ್ಪ್ಲೇ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಕ್ಯಾಮ್ರಾಸ್ ಎರಡೂ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ, ಸ್ಪೀಕರ್ ಚೆನ್ನಾಗಿ ವರ್ಕ್ ಆಗ್ತಿದೆಯಾ, ಮೈಕ್ರೋಫೋನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ವೈಬ್ರೇಷನ್ ಮೋಟಾರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಎಲ್ಲವನ್ನ ಚೆಕ್ ಮಾಡ್ತಾರೆ. ವೈಫೈ, ಬ್ಲೂಟೂತ್, ಚಾರ್ಜಿಂಗ್ ಪೋರ್ಟ್, ಫಿಂಗರ್ ಪ್ರಿಂಟ್ ಸೆನ್ಸರ್, ಬ್ಯಾಟ್ರಿ ಎಲ್ಲ ನೋಡ್ತಾರೆ ಆನ್ ಮಾಡಿ. ಇದಿಷ್ಟು ಆದ್ಮೇಲೆ ನಮ್ಮ ಫೋನ್ನ IMEI ನಂಬರ್ ತಗೊಂಡು ಇದೇನಾದರೂ ಕಳವಾಗಿರೋದಾ, ಬ್ಲ್ಯಾಕ್ ಲಿಸ್ಟ್ ಆಗಿರೋದಾ, EMI ಏನಾದರೂ ಬಾಕಿ ಇದೆಯಾ ಅವ್ರದ್ದು ಅಂತ ಚೆಕ್ ಮಾಡ್ಕೊಳ್ತಾರೆ. ಕೊನೆಗೆ ಇವಿಷ್ಟು ಟೆಸ್ಟ್ನಲ್ಲಿ ಫೋನ್ ಕಂಡೀಷನ್ ಹೇಗಿದೆ ಅಂತ ನೋಡಿಕೊಂಡು ನಿಮಗೊಂದು ಅಮೌಂಟ್ನ ಪೇ ಮಾಡ್ತಾರೆ ಅಥವಾ ಡಿಸ್ಕೌಂಟ್ ರೂಪದಲ್ಲಿ ಕೊಡ್ತಾರೆ. ವರ್ಗೀಕರಣ, ಇಲ್ಲಿಂದ ರೀಫರ್ಬಿಶ್ಮೆಂಟ್ನ ಕೆಲಸಗಳು ಶುರುವಾಗ್ತವೆ. ಮೊದಲು ಕಂಡೀಷನ್ಗೆ ತಕ್ಕಂತೆ ಫೋನ್ಗಳನ್ನು ರೀಸೆಲ್ಲೆಬಲ್, ರಿಪೇರಬಲ್, ಪಾರ್ಟ್ಸ್ ಮತ್ತು ರೀಸೈಕಲ್ ಅಂತ 4 ಭಾಗವಾಗಿ ಡಿವೈಡ್ ಮಾಡಲಾಗುತ್ತೆ. ಫೋನ್ ಚೆನ್ನಾಗಿದೆ, ಏನೂ ಆಗಿಲ್ಲ, ತಗೊಂಡು ತುಂಬ ಕೇರ್ಫುಲ್ ಸೂಟ್ ಕೇಸ್ ಥರದ ಕೇಸ್ ಹಾಕ್ಕೊಂಡು ನೀವು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ರಿ. ಡಿಸೈನರು ಅದ್ಭುತವಾಗಿ ಫೋನ್ನ ಡಿಸೈನ್ ಮಾಡಿರ್ತಾರೆ. ನಿಮಗೆ ಫೋನ್ನ ಸೇಫ್ಟಿ ಭಯ. ಬಸ್ ಟೈರ್ ಗಾತ್ರದ ಕೇಸ್ ಹಾಕ್ಕೊಂಡು ಅದನ್ನು ಮುಚ್ಚಿ ನೀವು ಕಷ್ಟಪಟ್ಟು ಅದನ್ನು ಇಟ್ಕೊಂಡ್ರಿ. 1 ವರ್ಷ 2 ವರ್ಷ ಆದಮೇಲೆ ನೀವು ಅದನ್ನು ಎಕ್ಸ್ಚೇಂಜಿಗೆ ಕೊಡ್ತಿರಲ್ಲ, ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಆಗ ತಗೊಂಡು ತುಂಬ ಕಾಲ ಆಗಿಲ್ಲ ಅನ್ನೋದಾದರೆ ರೀಸೇಲಬಲ್ ಕ್ಯಾಟಗರಿಗೆ ಹಾಕಿ ನೇರವಾಗಿ ರೀಸೇಲ್ ಮಾಡ್ತಾರೆ. ಚೂರು ಅಲ್ಲಲ್ಲಿ ಡೆಂಟ್ ಬಿದ್ದಿದೆ, ಡ್ಯಾಮೇಜ್ ಆಗಿದೆ ಅಂದರೆ ರಿಪೇರಬಲ್ ಕ್ಯಾಟಗರಿಗೆ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹಾಳಾಗಿದೆ ಅಂದರೆ ಪಾರ್ಟ್ಸ್ ಕ್ಯಾಟಗರಿಗೆ ಸೇರಿಸ್ಕೊಳ್ತಾರೆ. ಇದರ ಅರ್ಥ ಈ ಫೋನ್ನ ಸೇಲ್ ಮಾಡೋಕ್ಕಾಗಲ್ಲ, ಇದರ ಪಾರ್ಟ್ಸ್ನ ಬಿಚ್ಚಿಬಿಟ್ಟು ಬೇರೆ ಫೋನ್ಗೆ ಅಂಗಾಂಗ ದಾನ ಮಾಡ್ಬೋದು ಅಂತ. ಯಾಕಂದರೆ ನಿಮ್ಮ ಪಾಲಿಗೆ ಫೋನ್ ಹಾಳಾಗಿರ್ಬೋದು, ಆದರೆ ಕಂಪನಿಗಳ ಪಾಲಿಗಲ್ಲ. ಒಂದು ಮೊಬೈಲ್ನಲ್ಲಿ 30-40 ಪಾರ್ಟ್ಸ್ ಇರ್ತವೆ. ಏನಿಲ್ಲ ಅಂದರೂ ಕೂಡ 15-20 ಪಾರ್ಟ್ಸ್ನ ಬೇರೆ ಫೋನ್ಗಳಿಗೆ ದಾನ ಮಾಡ್ಬೋದು. ಆದರೆ ಇಲ್ಲಿ ಫ್ರೀ ಅಲ್ಲ. ದಾನ ಅಂದರೆ ನಿಮ್ಮ ಹತ್ರ ದುಡ್ಡು ಕೊಟ್ಟು ತಗೊಂಡಿರ್ತಾರೆ, ಅವರು ಅದನ್ನು ಬೇರೆ ಫೋನ್ಗೆ ಹಾಕೊಳ್ತಾರೆ, ಆಮೇಲೆ ದುಡ್ಡಿಗೆ ಮಾರ್ತಾರೆ ಅದನ್ನು. ಒಂದು ವೇಳೆ ಯಾವ ಪಾರ್ಟು ಚೆನ್ನಾಗಿಲ್ಲ, ಇಡೀ ಮೊಬೈಲೇ ಹೋಗ್ಬಿಟ್ಟಿದೆ ಅಂದರೆ ನೇರ ರೀಸೈಕಲ್ಗೆ ಹಾಕ್ತಾರೆ. ಆಮೇಲೆ ಅದನ್ನು ಡೇಟಾ ಅಳಿಸುವಿಕೆ. ಸ್ನೇಹಿತರೆ, ಸೆಕೆಂಡ್ ಹ್ಯಾಂಡ್ ಫೋನ್ಗಳನ್ನು ಡಿವೈಡ್ ಮಾಡಿದ್ಮೇಲೆ ರಿಪೇರಿ ಮಾಡಬಹುದಾದಂಥ ಫೋನ್ಗಳನ್ನು ರೀಫರ್ಬಿಶಿಂಗ್ ಸೆಂಟರ್ಗೆ ತರ್ತಾರೆ. ಕ್ಯಾಶಿಫೈ, ಯಂತ್ರದಂಥ ಕಂಪನಿಗಳು ಬೆಂಗಳೂರು, ದಿಲ್ಲಿಯಂತಹ ನಗರದಲ್ಲಿ ಇಂಥ ಸೆಂಟರ್ಸ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಮೊದಲು ಮಾಡೋ ಕೆಲಸ ಫೋನ್ನ ಡೇಟಾ ಅಳಿಸೋದು. ಯಾಕಂದರೆ ಫೋನ್ನ ಆತ್ಮವೇ, ಐಡೆಂಟಿಟಿನೇ ಡೇಟಾ. ಅದೊಂದು ಇಲ್ಲ ಅಂದರೆ ಯಾವುದೇ ಫೋನ್ ಆದರೂ ಹೊಸ ಫೋನ್ ಆಗುತ್ತೆ. ಆದರೆ ಸಾಮಾನ್ಯವಾಗಿ ನಾವೇ ಬೇರೆಯವರಿಗೆ ನಮ್ಮ ಫೋನ್ನ ಮಾರಬೇಕಾದ್ರೆ ಫ್ಯಾಕ್ಟ್ರಿ ರೀಸೆಟ್ ಮಾಡಿ ಕೊಟ್ಟಿರ್ತೀವಿ. ಆದರೆ ಫ್ಯಾಕ್ಟ್ರಿ ರೀಸೆಟ್ ಮಾಡಿದಾಗ ಸಂಪೂರ್ಣ ಡೇಟಾ ಹೋಗಿರೋದಿಲ್ಲ. ಬದಲಿಗೆ ಆ ಡೇಟಾ ಇರೋ ಜಾಗದ ಲಿಂಕನ್ನು ಫೋನ್ ಅಳಿಸಿರುತ್ತೆ, ಬರೀ ಅಡ್ರೆಸ್ ಮರ್ತಿರುತ್ತೆ. ಆದರೆ ರೀಫರ್ಬಿಶ್ ಮಾಡೋರು ಈ ರಿಸ್ಕ್ ತಗೊಳ್ಳೋಕ್ಕಾಗಲ್ಲ. ಹೀಗಾಗಿ ಅವರು ವಿಶೇಷ ಕ್ರಿಪ್ಟೋಗ್ರಾಫಿಕ್ ಎರೇಸ್ ತಂತ್ರವನ್ನು ಬಳಸ್ತಾರೆ. ಅಂದರೆ ಫೋನ್ನಲ್ಲಿರೋ ಎನ್ಕ್ರಿಪ್ಟೆಡ್ ಕೀಗಳನ್ನು ತೆಗೆದು ಹಾಕ್ತಾರೆ. ಜೊತೆಗೆ ಬ್ಲ್ಯಾಂಕೋ, ಸೆಲ್ಬ್ರೈಟ್ ನಂತಹ ವಿಶೇಷ ಸಾಫ್ಟ್ವೇರ್ ಬಳಸಿ ಸಂಪೂರ್ಣ ಅಳಿಸ್ತಾರೆ. ಕೆಲವೊಂದು ಸಲ ಎನ್ಕ್ರಿಪ್ಟ್ ಆಗದ ಹಳೆ ಮೊಬೈಲ್ಗಳಿದ್ರೆ ಅಲ್ಲಿ ರ್ಯಾಂಡಮ್ ಡೇಟಾನ ಓವರ್ ರೈಟ್ ಮಾಡ್ತಾರೆ. ಇದಿಷ್ಟು ಆದಮೇಲೆ ಮತ್ತೆ ಫೋನ್ನ ಚೆಕ್ ಮಾಡ್ತಾರೆ.
ಒಂದು ವೇಳೆ ಈ ಯಾವ ತಂತ್ರಕ್ಕೂ ಫೋನ್ನಲ್ಲಿರೋ ಡೇಟಾ ಅಳಿಸ್ಲಿಲ್ಲ ಅಂದರೆ ಫಿಸಿಕಲ್ ಆಗಿ ಫೋನ್ನ ಮೆಮರಿ ಚಿಪ್ ಅಥವಾ ಲಾಜಿಕ್ ಬೋರ್ಡ್ನ ನಾಶ ಮಾಡ್ತಾರೆ. ಆ ಜಾಗದಲ್ಲಿ ಹೊಸ ಪಾರ್ಟ್ನ ಹಾಕ್ತಾರೆ ಅಲ್ಲಿಗೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರಾ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕ್ಲೀನಿಂಗ್ ಮತ್ತು ಗ್ರೇಡಿಂಗ್. ಈ ತರ ಸಾಫ್ಟ್ವೇರ್ ರಿಪೇರಿ ಆದ್ಮೇಲೆ ಹಾರ್ಡ್ವೇರ್ ಕಡೆಗೆ ಮುಖ ಮಾಡ್ತಾರೆ. ಸ್ಕ್ರೀನ್, ಬ್ಯಾಟರಿ, ಕ್ಯಾಮೆರಾ ಹಾಳಾಗಿದ್ರೆ ಬೇರೆ ಫೋನ್ಗಳಿಂದ ಅಳವಡಿಸ್ತಾರೆ. ಜೊತೆಗೆ ಮತ್ತೆ ಹೊಸದಾಗಿ OS ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಾರೆ. ಇಷ್ಟು ಪ್ರಕ್ರಿಯೆ ಮುಗಿದ ನಂತರ ಫೋನ್ ಹೊಸದಾಗಿರುತ್ತೆ. ಆದರೆ ಫಿಸಿಕಲ್ ಕ್ಲೀನಿಂಗ್, ಧೂಳು, ಗಲೀಜು, ಬ್ಯಾಕ್ಟೀರಿಯಾ, ಫಂಗಸ್ ಆ ಕ್ಲೀನಿಂಗ್ ಮಾಡೋದು ಬಾಕಿ ಇರುತ್ತೆ. ಹೀಗಾಗಿ ಸಿಮ್ ಟ್ರೇ, ಚಾರ್ಜಿಂಗ್ ಪೋರ್ಟ್ ಸೇರಿದಂತೆ ಯಾವ್ಯಾವ ಪಾರ್ಟ್ನ ತೆಗಿಬಹುದು ಅದೆಲ್ಲವನ್ನ ನೀಟಾಗಿ ಬಿಚ್ಚಿ ಕ್ಲೀನ್ ಮಾಡ್ತಾರೆ. IPA ಐಸೋಪ್ರೊಪೈಲ್ ಆಲ್ಕೋಹಾಲ್ ನಂತಹ ವಿಶೇಷ ಲಿಕ್ವಿಡ್ ಬಳಸಿ ಕ್ಲೀನ್ ಮಾಡಿಸ್ತಾರೆ. ಕೆಲ ಸಣ್ಣ ಪಾರ್ಟ್ಗಳಿಗೆ ಅಲ್ಟ್ರಾಸಾನಿಕ್ ಬ್ಯಾತ್ ಕೂಡ ಮಾಡಿಸೋದುಂಟು. ಇದಿಷ್ಟು ಆದ್ಮೇಲೆ ಮತ್ತೆ ಫೋನ್ನ ಟೆಸ್ಟ್ ಮಾಡ್ತಾರೆ. ಈ ವೇಳೆ ಗಂಟೆಗಟ್ಟಲೆ ಆಟೋಮೇಟೆಡ್ ಸಾಫ್ಟ್ವೇರ್ಗೆ ಒಳಪಡಿಸಿ ಫೋನ್ನ ಫಂಕ್ಷನ್ಸ್ ಅನ್ನ ಚೆಕ್ ಮಾಡಲಾಗುತ್ತೆ. ಇಷ್ಟು ಕೆಲಸ ಆದ ನಂತರ ನಮ್ಮ ಹಳೆ ಫೋನ್ ಮತ್ತೆ ಹೊಸ ಫೋನ್ ಆಗಿ ಬದಲಾಗುತ್ತೆ. ಆದರೆ ಅಷ್ಟಕ್ಕೆ ನೇರ ಫೋನ್ನ ಮಾರಕ್ಕಾಗಲ್ಲ. ಫೋನ್ನ ಕ್ವಾಲಿಟಿ ನೋಡಿಕೊಂಡು A-B-C ಅಂತ 3 ಗ್ರೇಡ್ ಆಗಿ ಮತ್ತೆ ಡಿವೈಡ್ ಮಾಡ್ತಾರೆ. ಇಲ್ಲಿ A ಗ್ರೇಡ್ ಅಂದರೆ ಆಲ್ಮೋಸ್ಟ್ ಹೊಸ ಫೋನ್ ಥರ ಆಗಿರುತ್ತೆ, ಎಲ್ಲ ಕರೆಕ್ಟ್ ಆಗಿರುತ್ತೆ, ಬ್ಯಾಟ್ರಿ ಹೆಲ್ತ್ 90%ಗಿಂತ ಜಾಸ್ತಿ ಇರುತ್ತೆ. B ಅಂದರೆ ಆಲ್ಮೋಸ್ಟ್ A ಗ್ರೇಡ್ ಫೋನ್ ಥರ ಇರುತ್ತೆ, ಆದರೆ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಮಾರ್ಕ್ ಉಳಿದಿರುತ್ತೆ. ಅಲ್ಲದೆ ಬ್ಯಾಟ್ರಿ ಹೆಲ್ತ್ 80 to 90% ರೇಂಜ್ನಲ್ಲಿರುತ್ತೆ. ಇನ್ನು C ಅಂದರೆ ಫೋನ್ ಮೇಲಿನ ಹಳ್ಳ ದಿಣ್ಣೆಗಳು ಕಣ್ಣಿಗೆ ಕಾಣೋ ಥರ ಇರುತ್ತೆ, ಡೆಂಟ್, ಜೊತೆಗೆ ಬ್ಯಾಟ್ರಿ ಹೆಲ್ತ್ 70 to 80% ರೇಂಜ್ನಲ್ಲಿರುತ್ತೆ. ನಂತರ ಈ ಕ್ಯಾಟಗರಿಗೆ ತಕ್ಕಂತೆ ರಿಟೇಲ್ನಲ್ಲಿ ರೀಸೇಲ್ ದರಕ್ಕಿಂತ ಒಂದು 20-30% ಕಮ್ಮಿ ದರದಲ್ಲಿ ಸೇಲ್ ಮಾಡ್ತಾರೆ. ಏರ್ತಾ ಇದೆ ಹಳೆ ಮೊಬೈಲ್ ಮಾರ್ಕೆಟ್. ಭಾರತದಲ್ಲಿ ಈ ಎಕ್ಸ್ಚೇಂಜ್ ಮಾರ್ಕೆಟ್ ಅಥವಾ ರೀ-ಕಾಮರ್ಸ್ ಮಾರ್ಕೆಟ್ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಿದೆ. ಭಾರತದಲ್ಲಿ ಪ್ರತಿ ವರ್ಷ 20-40 ಮಿಲಿಯನ್ ಅಂದರೆ 2-4 ಕೋಟಿ ಸೆಕೆಂಡ್ ಹ್ಯಾಂಡ್ ಫೋನ್ಗಳನ್ನು ಖರೀದಿಸಲಾಗ್ತಾ ಇದೆ. 2026ಕ್ಕೆ ಈ ರೀಯೂಸ್ಡ್ ಸ್ಮಾರ್ಟ್ ಫೋನ್ ಮಾರ್ಕೆಟ್ ಮೌಲ್ಯ $10 ಬಿಲಿಯನ್ ಏರಿಕೆಯಾಗಬಹುದು. 2033ಕ್ಕೆ ಒಟ್ಟಾರೆ ರಿಫರ್ಬಿಶ್ ಮಾರ್ಕೆಟ್ ಲ್ಯಾಪ್ಟಾಪ್ ಎಲ್ಲ ಸೇರಿ $219 ಬಿಲಿಯನ್ ಜಂಪ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಯಾಕೆ ಜಾಸ್ತಿ ಆಗ್ತಿದೆ? ದಿನೇ ದಿನೇ ಹೊಸ ಸ್ಮಾರ್ಟ್ಫೋನ್ ಬೆಲೆ ಜಾಸ್ತಿ ಆಗ್ತಾ ಇದೆ. IDC ಪ್ರಕಾರ 2020-23 ನಡುವೆ ಸ್ಮಾರ್ಟ್ಫೋನ್ ಬೆಲೆ 38% ಜಂಪ್ ಆಗಿದೆ ಜಸ್ಟ್ 3 ವರ್ಷದಲ್ಲಿ. ಹೀಗಾಗಿ ಹೊಸ ಫೋನ್ ತಗೊಳ್ಳೋದೇ ಕಷ್ಟ ಆಗ್ತಾ ಇದೆ. ಹಾಗೆ ವರ್ಷದಿಂದ ವರ್ಷಕ್ಕೆ ಫೋನ್ಗಳ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿದೆ. ಈಗಂತೂ ಹೊಸ ಫೋನ್ಗೂ ಹಳೆ ಫೋನ್ಗೂ ಜಾಸ್ತಿ ವ್ಯತ್ಯಾಸನೇ ಇಲ್ಲ ಅನ್ನೋ ಹಾಗಾಗಿದೆ. ಅಲ್ಲದೆ ಪ್ರೀಮಿಯಂ ಫೋನ್ ಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ. ಹೊಸ ಪ್ರೀಮಿಯಂ ಫೋನ್ ಕೊಳ್ಳೋಕ್ಕಾಗದವರು ಈ ರೀತಿ ಸೆಕೆಂಡ್ ಹ್ಯಾಂಡ್ ತಗೊಳ್ತಾ ಇದ್ದಾರೆ ಅಥವಾ ರಿಫರ್ಬಿಶ್ಡ್ ತಗೊಳ್ತಾ ಇದ್ದಾರೆ. ಹಾಗಾಗಿ ಸದ್ಯ ಆಪಲ್ ಈ ಮಾರ್ಕೆಟ್ನ ಡಾಮಿನೇಟ್ ಮಾಡ್ತಾ ಇದೆ. ಭಾರತದಲ್ಲಿ ರಿಯೂಸ್ಡ್ ಫೋನ್ ತಗೊಳ್ಳೋರಲ್ಲಿ 5ರಲ್ಲಿ 3 ಜನ ಐಫೋನೇ ಬೇಕು ಅಂತಾರೆ. ಅಂದರೆ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋಕೆ ಹೊರಟವರಲ್ಲಿ 2 ವರ್ಷ ಹಳೆದಾದರೂ ಪರವಾಗಿಲ್ಲ, ಕೆಲವೊಂದ್ಸಲಿ 5 ವರ್ಷ ಹಳೆದಾದರೂ ಪರವಾಗಿಲ್ಲ, ಫೋನ್ ಹಿಂದೆ ಕಚ್ಚಿರೋ ಆ್ಯಪಲ್ ಇರಬೇಕು. ನಾನು ಅದನ್ನು ಕನ್ನಡಿ ಮುಂದೆ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕಬೇಕು ಅಷ್ಟೇ. ಸೆಲ್ಫಿ ನಂದು ಫೋನ್ದು ಸೇರಿಸಿ ಸೆಲ್ಫಿ ತೊಗೊಂಡು ಮಿರರಲ್ಲಿ ತೆಗೆದದನ್ನು ಫೋಟೋ ಹಾಕಬೇಕು. ಇಲ್ಲಾಂದರೆ ಜೀವನ ಪಾವನ ಆಗಲ್ಲ ನಂದು. ಸೊ ಬೇಕು ಆ ರೀತಿ. 2025ರ ಮೊದಲಾರ್ಧದಲ್ಲಿ ಆ್ಯಪಲ್ 62.9% ಮಾರ್ಕೆಟ್ ಶೇರ್ ಹೊಂದಿತ್ತು. ಉಳಿದಂತೆ OnePlus 10.2%, Xiaomi 9.7%, ಸ್ಯಾಮ್ಸಂಗ್ 6.1%. ಅಲ್ಲದೆ ಜನರಲ್ಲಿ ಹಳೆ ಫೋನ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಕ್ಯಾಶಿಫೈ ಇತ್ತೀಚೆಗೆ ಒಂದು ಸರ್ವೆ ನಡೆಸಿತ್ತು. ಅದರಲ್ಲಿ 10,000 ಜನರನ್ನ ಹಳೆ ಫೋನ್ ಬಗ್ಗೆ ಪ್ರಶ್ನೆ ಮಾಡಿತ್ತು. ಸುಮಾರು 70% ಜನ ಅದರಲ್ಲಿ ನಮ್ಮ ಮನೆಯಲ್ಲಿ 2-3 ಬಳಸದೇ ಇರೋ ಹಳೆ ಫೋನ್ ಹಾಗೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಮಾರ್ಕೆಟ್ ದಿನೇ ದಿನೇ ಬೂಮ್ ಆಗ್ತಿದೆ. ಈ ರೀತಿ ಸೆಕೆಂಡ್ ಹ್ಯಾಂಡ್ ಫೋನ್ ಬಳಕೆ ಜಾಸ್ತಿ ಆಗ್ತಿರೋದ್ರಿಂದ ಭಾರತದಲ್ಲಿ ಸ್ಮಾರ್ಟ್ಫೋನ್ ರಿಪ್ಲೇಸ್ಮೆಂಟ್ ಸೈಕಲ್ 24 ತಿಂಗಳಿಂದ 36 ತಿಂಗಳಿಗೆ ಜಂಪ್ ಆಗಿದೆ. ಅಂದರೆ 2 ವರ್ಷದಲ್ಲಿ ಹೊಸ ಫೋನ್ ತಗೋತಾ ಇದ್ದವರು 3 ವರ್ಷಗಳವರೆಗೆ ಕಾಯ್ತಾ ಇದ್ದಾರೆ.
ಇದನ್ನು ನೋಡಿ ಸ್ಮಾರ್ಟ್ಫೋನ್ ಕಂಪನಿಗಳು ಇ ಕಾಮರ್ಸ್ ಕಂಪನಿಗಳು ಕೂಡ ಕಾಮರ್ಸ್ಗೆ ಕೈ ಹಾಕ್ತಿವೆ. ಗೂಗಲ್ ಕ್ಯಾಶಿಫೈ ಜೊತೆಗೆ ಟೈಅಪ್ ಆಗಿದೆ. ಈವನ್ ಸ್ಯಾಮ್ಸಂಗ್ ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ನೀವೇನಾದರೂ ಕೂಡ ಎಕ್ಸ್ಚೇಂಜಿಗೆ ಹಾಕಿದ್ರೆ ಅವ್ರು ಬರ್ತಾರಲ್ಲ ಎಕ್ಸ್ಚೇಂಜ್ ತೊಗೊಂಡು ಹೋಗೋಕೆ, ಅವ್ರು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡೋದು ಯಾವ ಆ್ಯಪ್, ಕ್ಯಾಶಿಫೈ ಆ್ಯಪೇ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಡಯಾಗ್ನೋಸ್ ಮಾಡೋದು. ಗೊತ್ತಿಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರ್ಬೋದು. ನನಗಂತೂ ವೈಯಕ್ತಿಕವಾಗಿ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇಲ್ಲಿ ಗೂಗಲ್ ಬಗ್ಗೆ ಹೇಳ್ತಿದ್ವಲ್ಲ, ಗೂಗಲ್ ಕ್ಯಾಶಿಫೈ ಒಂದಿಗೆ ಟೈಅಪ್ ಆಗಿ ಸರ್ಟಿಫೈಡ್ ರಿಫರ್ಬಿಶ್ಡ್ ಪಿಕ್ಸೆಲ್ ಫೋನ್ಗಳನ್ನ ಮಾರೋಕ್ಕೂ ನೋಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಂಪನಿಗಳು ಕೂಡ ಇದರಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ನೀವು ಸಾಕು ಅಂತ ಕೊಟ್ಟ ನಿಮ್ಮ ಫೋನ್ ಹಣೆ ಬರಹ. ನೆಕ್ಸ್ಟ್ ಅದ್ರದ್ದು ಏನಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಸಕ್ತರಿಗೆ ಮಾಹಿತಿಯನ್ನು ಶೇರ್ ಮಾಡಿ. ಹಾಗೆ ಸ್ನೇಹಿತರೆ, ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮತ್ತೆ ರಿಮೈಂಡರ್, ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ.